ಒಂದು ಪುಟ್ಟ ಹಳ್ಳಿ. ಆ ಪುಟ್ಟ ಹಳ್ಳಿಯಲ್ಲಿ ಜನಗಳು ನವರಾತ್ರಿ ಹಬ್ಬದ ಸಂಭ್ರಮಾಚರಣೆಗೋಸ್ಕರ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರ್ತಾರೆ. ಆ ಹಳ್ಳಿಯ ಜನರೆಲ್ಲರೂ ಭಕ್ತಿ ಭಾವದಿಂದ ಅಮ್ಮನನ್ನ ಪೂಜಿಸೋದಕ್ಕೋಸ್ಕರ ಮನೆ ಮನೆಗೆ ಮಾವಿನ ತೋರಣ ಕಟ್ಟಿರ್ತಾರೆ. ಅಂಗಳಗಳಲ್ಲಿ ವಿಧ ವಿಧವಾದ ರಂಗೋಲಿಗಳನ್ನ ಬಿಡಿಸಿ ದೀಪಗಳನ್ನು ಕೂಡ ಹಚ್ಚಿರುತ್ತಾರೆ. ಗೋಪುರದ ಮೇಲೆ ತೋರಣಗಳು ಹೊಳೆಯುತ್ತಿದ್ದವು. ಹಳ್ಳಿಯ ದೇವಾಲಯವು ಹೂಗಳಿಂದ ಅಲಂಕರಿಸಲಾಗಿತ್ತು. ಅಲ್ಲಿ ಪ್ರತಿದಿನ ಸಂಜೆ ಮಹಾದೇವಿಯ ಭಜನೆ ಕೂಡ ಮಾಡ್ತಾ ಇರ್ತಾರೆ. ಹೀಗೆ ಒಂದ್ ದಿವಸ ಆ ನವರಾತ್ರಿ ಸಮಯದಲ್ಲಿ ಎಲ್ಲರೂ ಸಂಭ್ರಮಾಚರಣೆಯಲ್ಲಿ ಇರಬೇಕಾದ್ರೆ ಅರಣ್ಯದಲ್ಲಿ ದರೋಡೆಕೋರರ ಗುಂಪೊಂದು ಇದನ್ನೆಲ್ಲ ದೂರದಿಂದ ನೋಡ್ತಾ ಇರುತ್ತೆ. ಅವರು ಯೋಚನೆ ಮಾಡ್ತಾರೆ, ಇವರೆಲ್ಲರೂ ದೇವಾಲಯದಲ್ಲಿ ಇದ್ದಾರೆ, ಮನೆಗಳು ಕೂಡ ಖಾಲಿ ಇರ್ತವೆ, ಇದೇ ಸಮಯದಲ್ಲಿ ಹಳ್ಳಿಯನ್ನೆಲ್ಲ ದೋಚೋಣ ಅಂತ ದರೋಡೆಕೋರರು ಮಾತಾಡ್ಕೊಳ್ತಾ ಇರ್ತಾರೆ. ಅದು ಅಷ್ಟಮಿಯ ರಾತ್ರಿ. ಅವರು ಹಳ್ಳಿಗೆ ದಾಳಿ ಮಾಡಲು ನಿರ್ಧರಿಸ್ತಾರೆ. ಮಧ್ಯರಾತ್ರಿಯ ಸಮಯ. ಹಳ್ಳಿ ಶಾಂತವಾಗಿತ್ತು. ದರೋಡೆಕೋರರು ಬಂದು ಬಾಗಿಲು ತೆಗೆಯಲು ಮುಂದಾದರು. ಆ ಕ್ಷಣವೇ ಏನಾಯಿತು ಗೊತ್ತಾ? ಸಿಂಹದ ಗರ್ಜನೆಯ ಶಬ್ದ ಆಕಾಶ ಭೂಮಿಯನ್ನೇ ಕಂಪಿಸಿತು. ದ್ವಾರದ ಬಳಿ ಕುದುರೆ, ಆನೆ ಯಾವುದೂ ಅಲ್ಲ, ತಾನೇ ತಾಯಿ ದುರ್ಗಾದೇವಿ ಸಿಂಹದ ಮೇಲೆ ಕುಳಿತಂತೆ ಪ್ರತ್ಯಕ್ಷಲಾಗಿದ್ದಳು. ಕೈಯಲ್ಲಿ ತ್ರಿಶೂಲ, ಖಡ್ಗ, ಚಕ್ರ, ಬಾಣ ಎಲ್ಲ ಆಯುಧಗಳೊಂದಿಗೆ ತಾಯಿ ಕಣ್ಮುಂದೆ ನಿಂತಿದ್ದಳು. ಅವರ ನೇತ್ರಗಳು ಅಗ್ನಿಯಂತೆ ಹೊಳೆಯುತ್ತಿದ್ದವು. ಇದನ್ನೆಲ್ಲ ನೋಡುತ್ತಿದ್ದ ದರೋಡೆಕೋರರು ಹೆದರಿ ಹೋಗ್ತಾರೆ. ಅವರು ಓಡಿ ಹೋಗಲು ಯತ್ನಿಸುತ್ತಾರೆ. ಆದರೆ ಪ್ರತಿ ಒಂದು ಬೀದಿಯಲ್ಲೂ, ಪ್ರತಿ ಒಂದು ತಿರುವಿನಲ್ಲೂ ದೇವಿ ಪ್ರಕಾಶಮಾನ ರೂಪದಲ್ಲಿ ನಿಂತಿದ್ದರು. ದರೋಡೆಕೋರರು ಕೈಯಲ್ಲಿದ್ದ ಆಯುಧಗಳನ್ನೆಲ್ಲ ಬಿಸಾಕಿ ಕತ್ತಲಲ್ಲಿ ಅರಣ್ಯದೊಳಗೆ ಓಡಿ ಹೋಗ್ತಾರೆ. ಅಮ್ಮ ಕ್ಷಮಿಸು, ಅಮ್ಮ ರಕ್ಷಿಸು ಎಂದು ಕೂಗುತ್ತಲೇ ಅಡಗಿ ಹೋಗ್ತಾರೆ. ಇದನ್ನೆಲ್ಲ ನೋಡಿದ ದರೋಡೆಕೋರರಿಗೆ ಇನ್ಯಾವತ್ತೂ ಕೂಡ ನಾವು ದರೋಡೆಯನ್ನ ಮಾಡಲೇಬಾರದು, ಆ ತಾಯಿಯ ಶಕ್ತಿ ಎಷ್ಟಿದೆ ಎನ್ನುವುದರ ಅರಿವಾಗುತ್ತೆ. ನಂತರ ಅದರ ನಾಳೆ ಅಂದರೆ ಬೆಳಗ್ಗೆ ಹಳ್ಳಿಯವರು ದೇವಾಲಯದಿಂದ ಮನೆಗೆ ಮರಳಿದಾಗ ಒಂದು ಅದ್ಭುತ ಕಂಡರು. ಅವರ ಬಾಗಿಲ ಮುಂದೆ ದೇವಸ್ಥಾನದ ಅಂಗಳದಲ್ಲಿ ಸಿಂಹದ ಪಾದದ ಚಿಹ್ನೆಗಳು ಮಣ್ಣಿನಲ್ಲಿ ಮಿನುಗುತ್ತಿದ್ದವು. ಹಳ್ಳಿ ಜನ ಕಣ್ಣೀರಿಟ್ಟು ಅಮ್ಮನಿಗೆ ನಮಸ್ಕರಿಸಿದರು. ಆ ದಿನದಿಂದ ಹಳ್ಳಿಯವರು ಒಂದು ಸಂಪ್ರದಾಯ ಮಾಡಿದರು. ನವರಾತ್ರಿಯ ದಿನಗಳಲ್ಲಿ ಮನೆ ಮನೆಗೆ ದೀಪ ಹಚ್ಚುವ ಪದ್ಧತಿ ಆರಂಭವಾಯಿತು. ಏಕೆಂದರೆ ಅವರಿಗೆ ನಂಬಿಕೆ ಬಂದಿರುತ್ತೆ, ನವರಾತ್ರಿಯಲ್ಲಿ ತಾಯಿ ದೇಗುಲದಲ್ಲೇ ಅಲ್ಲ, ನಮ್ಮ ಹಳ್ಳಿಯ ಬೀದಿ ಬೀದಿಗಳಲ್ಲೂ ತಾಯಿ ಸಂಚರಿಸ್ತಾಳೆ ಅಂತ, ನಮ್ಮನ್ನು ಕಾಪಾಡುತ್ತಾಳೆ ಎಂದು. ಅಮ್ಮನ ಮೇಲೆ ಭಕ್ತಿ, ಶ್ರದ್ಧೆ, ನಂಬಿಕೆ ಇಟ್ಟಾಗ ಆ ದೇವಿ ಶಕ್ತಿ ಸ್ವತಃ ನಮ್ಮನ್ನು ಕಾಪಾಡುತ್ತಾಳೆ. ನವರಾತ್ರಿ ಹಬ್ಬವು ಕೇವಲ ಉತ್ಸವವಲ್ಲ, ಅದು ಭಕ್ತಿ, ಧೈರ್ಯ ಮತ್ತು ದೈವಿ ರಕ್ಷಣೆಯ ಸಂಕೇತವೂ ಹೌದು. ಇದು ಕೇವಲ ಕಥೆಯಲ್ಲ, ನಿಜವಾಗಿಯೂ ಆ ಹಳ್ಳಿಯಲ್ಲಿ ನವರಾತ್ರಿಯ ಅಷ್ಟಮಿಯ ರಾತ್ರಿ ದುರ್ಗಾ ತಾಯಿ ಸ್ವತಃ ಸಿಂಹದ ಮೇಲೆ ಬಂದು ಜನರನ್ನು ಕಾಪಾಡಿದಳು. ಬೆಳಗ್ಗೆ ಹಳ್ಳಿಯವರು ನೋಡಿದ ಸಿಂಹದ ಪಾದದ ಚಿಹ್ನೆಗಳು ಇನ್ನೂ ಕೂಡ ಜನರ ನೆನಪಿನಲ್ಲಿ ಜೀವಂತವಾಗಿದೆ. ಆ ದಿನದಿಂದ ಇಂದಿಗೂ ಮನೆ ಮನೆಗೆ ದೀಪ ಹಚ್ಚುವ ಸಂಪ್ರದಾಯ ಮುಂದುವರಿದಿದೆ. ನವರಾತ್ರಿ ಹಬ್ಬದಲ್ಲಿ ಹೊಸ್ತಿಲ ಬಳಿ 2 ದೀಪವನ್ನ ಹಚ್ಚೋದ್ರಿಂದ ಆ ತಾಯಿಯ ಶಕ್ತಿ ನಮ್ಮನ್ನ ಕಾಪಾಡುತ್ತೆ ಅಂತ ಇಂದಿಗೂ ಕೂಡ ಪರಂಪರೆಯಿಂದ ನಡೆದುಕೊಂಡು ಬಂದಿದೆ. ಹಾಗಾಗಿ ನವರಾತ್ರಿ ಹಬ್ಬವನ್ನ ನಾವು ಆ 9 ದಿವಸಗಳು ಕೂಡ ಸಂಭ್ರಮದಿಂದ ತಾಯಿಯ ಭಜನೆ ಮಾಡುತ್ತಾ, ತಾಯಿಯನ್ನ ನೆನಪಿಸ್ಕೊಂತಾ, ಅವರ ಕೀರ್ತನೆಗಳನ್ನ, ಅವರ ಕಥೆಗಳನ್ನ ಕೇಳುತ್ತಾ 9 ದಿವಸಗಳು ಕೂಡ ವಿಜೃಂಭಣೆಯಿಂದ ಆಚರಿಸೋಣ.